ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆಯಾಗದಂತೆ ಸರ್ಕಾರದಿಂದ ಬರುವ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವಂತಹ ಜವಾಬ್ದಾರಿ ನಮ್ಮ ಶಾಸಕ BN ರವಿಕುಮಾರ್ ಅವರು ಮಾಡುತ್ತಿದ್ದಾರೆ. ಅವರು 2028ಕ್ಕೆ ಮತ್ತೊಮ್ಮೆ ಶಾಸಕರಾಗಬೇಕು ಎಂದು ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೀಡಿ ಒಳ್ಳೆಯದು ಮಾಡಬೇಕು ಎಂಬ ಸಂಕಲ್ಪದೊಂದಿಗೆ ತಾಲೂಕಿನ ಕೋಟಹಳ್ಳಿ, ವಂಕಮರದಹಳ್ಳಿ, ಜಯಂತಿ ಗ್ರಾಮ, ಸಾದಹಳ್ಳಿಯ ನೂರಾರು ಮಂದಿ ಓಂ ಶಕ್ತಿ ಮಾಲಾಧಾರಿಗಳಿಗೆ ಓಂ ಶಕ್ತಿ ದೇವಾಲಯಕ್ಕೆ ಹೋಗಿ ಬರಲು ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಿರ್ಮಲಾ ಬೈರೇಗೌಡ ಹಾಗೂ JDS ಯುವ ಮುಖಂಡ ಕಾರ್ತಿಕ್ ಅವರಿಂದ ಉಚಿತವಾಗಿ 2 ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಮಾಲಾಧಾರಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಬೈರೇಗೌಡ ಅಣ್ಣನವರಿಗೂ ಸಹ ರಾಜಕೀಯದಲ್ಲಿ ಹಾಗೂ ಒಳ್ಳೆಯ ಭವಿಷ್ಯ ಸಿಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಓಂ ಶಕ್ತಿ ಮಾಲಾಧಾರಿಗಳು ತಿಳಿಸಿದರು. ತಾಲೂಕಿನ ದ್ಯಾವಪ್ಪನಗುಡಿ ದೇವಾಲಯದ ಮುಂಭಾಗದಲ್ಲಿ ಶನಿವಾರ ಓಂ ಶಕ್ತಿ ಮಾಲಾಧಾರಿಗಳು 2 ಬಸ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂರಾರು ಮಹಿಳೆಯರು ಶ್ರದ್ಧೆಯಿಂದ ಓಂ ಶಕ್ತಿ ಮಾಲೆ ಧರಿಸಿದ್ದರು. ತಮಿಳುನಾಡಿನ ಪವಿತ್ರವಾದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಓಂ ಶಕ್ತಿ ದೇವಾಲಯಕ್ಕೆ ಹೋಗಿ ಬರುವುದಕ್ಕೆ ಸಕಲ ಸಿದ್ಧತೆಗಳು ಮಾಡಿ 2 ಬಸ್ಗಳನ್ನು ಕಲ್ಪಿಸಿ ಪ್ರವಾಸ ಹೋಗಿ ದೇವರ ದರ್ಶನ ಪಡೆದು ಬರುವಂತೆ ಶುಭವನ್ನು ಹಾರೈಸಿದರು. ನಂತರ ಮಾತನಾಡಿದ JDS ಮುಖಂಡ ಬೈರೇಗೌಡ ಮಾತನಾಡಿ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಕೆಲಸಗಳು ಮಾಡುತ್ತಿದ್ದು 2028ಕ್ಕೆ ಮತ್ತೊಮ್ಮೆ ಶಾಸಕರಾಗಬೇಕು. ಓಂ ಶಕ್ತಿ ದೇವಿ ಶಾಸಕರಿಗೆ ಮತ್ತಷ್ಟು ಶಕ್ತಿ ಕೊಡಲಿ, ಅವರಿಗೆ ಒಳ್ಳೆಯದಾಗಬೇಕು ಎಂಬ ಸಂಕಲ್ಪದೊಂದಿಗೆ ಓಂ ಶಕ್ತಿ ಮಾಲಾಧಾರಿಗಳನ್ನು ದೇವಿಯ ದರ್ಶನಕ್ಕೆ ಕಳುಹಿಸಿಕೊಡಲಾಗಿದೆ. ಇದಕ್ಕೆ ಕೋಟಹಳ್ಳಿ ಯುವ ಮುಖಂಡ ಕಾರ್ತಿಕ್ ಅವರು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸ್ವಂತ ಖರ್ಚಿನಲ್ಲೇ 2 ಬಸ್ಗಳ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿಕೊಟ್ಟಿದ್ದೇವೆ. ಎಲ್ಲ ಓಂ ಶಕ್ತಿ ಮಾಲಾಧಾರಿಗಳು ಕ್ಷೇಮವಾಗಿ ಹೋಗಿ ಬರಲೆಂದು ಶುಭ ಹಾರೈಸಿದರು. ಇನ್ನು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ KR ಚಂದ್ರಯ್ಯ, D ಮುನಿರಾಜು, ಜಯಂತಿ ಗ್ರಾಮದ ದ್ಯಾವಪ್ಪ, ಮಲ್ಲಳ್ಳಿ ದೇವರಾಜ್, ಮುನಿರಾಜು, ವೆಂಕಟೇಶಪ್ಪ, ಓಂ ಶಕ್ತಿ ಮಾಲಾಧಾರಿಯ ತಂಡದ ಮುಖ್ಯಸ್ಥೆ ಶೈಲಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ತಾಯಿನ ನಂಬಿರೋದಕ್ಕೆ ನಾವು ಚೆನ್ನಾಗಿ ಕಾಪಾಡ್ಕೊಂಬಂದಿದ್ದಾರೆ. ನಾವು ಈ ಥರ ಹೋಗ್ಬೇಕು ಅಂದಿದ್ದಕ್ಕೆ ಅವ್ರನ್ನ ರವಿ ಅಣ್ಣನ ಮಾತಾಡಿ ನಮ್ಗೆ 2 ಬಸ್ ಸಾಧ್ಯವಾದಷ್ಟು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರೂ ಮುಂದೆ ಇನ್ನೂ ಚೆನ್ನಾಗಿ ಅನುಕೂಲ ಮಾಡಿ ನಮ್ಮಮ್ಮ ತಾಯಿ ಕಾಪಾಡಬೇಕು ಅಂತ ನಾವು ಕೋರ್ಕೊತೀವಿ. ಅಮ್ಮ ಹತ್ರ ಚೆನ್ನಾಗಿ ಕಾಪಾಡಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಬರಲಿ ಅಂತ ಕೇಳ್ಕೊತೀವಿ. ನಾವು ಅಬ್ಲೂಡು ಗ್ರಾಮ ಪಂಚಾಯಿತಿ ವತಿಯಿಂದ ದ್ಯಾವಪ್ಪನಗುಡಿ, ಸಾದಹಳ್ಳಿ ಹಾಗೂ ಕೋಟಹಳ್ಳಿ, ವಂಕಮರದಹಳ್ಳಿಯಿಂದ 2 ಗಾಡಿಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ ಓಂ ಶಕ್ತಿಗಾಗಿ. ಜನಪ್ರಿಯ ಶಾಸಕರಾದಂಥ BN ರವಿಕುಮಾರ್ ಅವ್ರಿಗೆ 2028ರಿಗೆ ಓಂ ಶಕ್ತಿ ತಾಯಿ ಒಳ್ಳೇದು ಮಾಡಲಿ, ಅವರು ಇನ್ನೂ ಹೆಚ್ಚಿನ ಜನಪ್ರಿಯ ಶಾಸಕರು ಒಳ್ಳೆಯ ಅಭಿವೃದ್ಧಿ ಮಾಡಲಿ, ಬಡವರು ದೀನದಲಿತರ ಪರವಾಗಿ ಧ್ವನಿ ಎತ್ತಲಿ ಅಂತ ಹೇಳ್ತಾ ನಾವಿವತ್ತು ಅಬ್ಲೂಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ನಿರ್ಮಲಾ ಬೈರೇಗೌಡರು, ನಾವು ಜಯಂತಿ ಗ್ರಾಮ, ದ್ಯಾವಪ್ಪನಗುಡಿ ಹಾಗೂ ಸಾದಹಳ್ಳಿಯಿಂದ 1 ಗಾಡಿ ಹಾಗೂ ಕೋಟಹಳ್ಳಿ, ವಂಕಮರದಹಳ್ಳಿಯಿಂದ ನಮ್ಮ ಸ್ನೇಹಿತರಾದಂಥ ಕಾರ್ತಿಕ್ ಅವರು ಕಡೆಯಿಂದ 1 ಗಾಡಿ ಮಾಡಿ BN ರವಿಕುಮಾರ್ ಅವರು SSಗೆ ನಾವು ಗಾಡಿಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ. ಓಂ ಶಕ್ತಿಯ ತಾಯಿ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿ ಕಾಪಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ. ಎಷ್ಟು ಜನರನ್ನ ಕಳಿಸ್ಕೊಡ್ತಾ ಇದ್ದೀರಿ ಸರ್ ತಮ್ಮ ಕಡೆಯಿಂದ? 110 ಜನ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಏನು ಅರಕೆ ಮಾಡ್ಕೊಂಡಿದ್ರಾ ಅಥವಾ ಅವ್ರು ಬೇಡಿಕೆ ಇಟ್ಟಿದ್ರಾ? ಇಲ್ಲ, ಅವ್ರು ಒಳ್ಳೇದಾಗಲಿ ಅಂತ ನಾವು ಅರಕೆ ಮಾಡ್ಕೊಂಡು ಕಳಿಸ್ಕೊಡ್ತಾ ಇದ್ದೀವಿ.